ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಅಂಬಾ ತಪಸ್ವಿಗಳ ಆಶ್ರಮಕ್ಕೆ ಬರೋದು, ಪರಶುರಾಮರು ಭೀಷ್ಮರಿಗೆ ತಿಳುವಳಿಕೆಯನ್ನ ಹೇಳೋದು, ಅವರು ಸ್ವೀಕಾರ ಮಾಡದೇ ಇದ್ದಿದ್ರಿಂದ ಇಬ್ರು ಯುದ್ಧ ಮಾಡೋದಕ್ಕೆ ಕುರುಕ್ಷೇತ್ರಕ್ಕೆ ಬರೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಭೀಷ್ಮರು ಹೇಳ್ತಾರೆ, ನಾನ್ ಮಾಡಿರೋದ್ರಲ್ಲಿ ತಪ್ಪಿಲ್ಲ, ನನಗೂ ಕ್ಷತ್ರಿಯ ಧರ್ಮ ಏನು ಅನ್ನೋದು ಗೊತ್ತಿದೆ. ಅವಳು ಪರಪುರುಷರ ಹತ್ರ ಹೋದ ಮೇಲೆ ಅವಳು ಇನ್ಯಾರನೋ ಇಷ್ಟಪಡ್ತಾಳೆ ಅಂತಂದ್ಮೇಲೆ ಬೇರೊಬ್ಬ ಪುರುಷ ಅವಳನ್ನ ತನ್ನ ಮನೇಲಿ ಹೇಗೆ ಇಟ್ಕೊಳ್ಳೋದಕ್ಕೆ ಸಾಧ್ಯ? ಆಗೋದಿಲ್ಲ. ನೀವಿದನ್ನ ಒಪ್ಕೊಳ್ದೆ ಹೋಗ್ಲಿ, ನಿಮ್ಗೇನ್ ಬೇಕೋ ಅದನ್ನ ಮಾಡಿ, ನಾನು ನಿಮ್ಮನ್ನ ಗುರು ಅಂತಂದ್ಬಿಟ್ಟು ಇಷ್ಟೊತ್ತು ತುಂಬಾ ಪ್ರೀತಿಯಿಂದ ಮಾತಾಡಿಸಿ ಸ್ವಾಗತ ಸತ್ಕಾರ ಮಾಡಿದೆ. ಆದ್ರೆ ಗುರುಗಳ ಹಾಗೆ ನೀವು ನಡ್ಕೊಳ್ತಾ ಇಲ್ಲ, ನಾನು ಯುದ್ಧ ಮಾಡೋದಕ್ಕೆ ತಯಾರಾಗಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಗುರುಗಳು ಕೂಡ, ಆಯ್ತು ಭೀಷ್ಮ, ನೀನು ನನ್ನ ಜೊತೆ ಯುದ್ಧ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ಯಲ್ವಾ, ಆಯ್ತು, ನಾನು ಈಗ ಕುರುಕ್ಷೇತ್ರಕ್ಕೆ ಹೋಗ್ತೀನಿ, ನೀನು ಕೂಡ ಅಲ್ಲಿಗೆ ಬಂದ್ಬಿಡು, ಇಬ್ರು ಯುದ್ಧ ಮಾಡೋಣ ಅಂತ ಹೇಳ್ತಾರೆ. ಆಗ ಪರಶುರಾಮರಿಗೆ ಭೀಷ್ಮರು ಹೇಳ್ತಾರೆ, ಆಯ್ತು, ನಿಮ್ಮ ಆಜ್ಞೆಯಂತೆ ಆಗಲಿ ಅಂತಂದ್ಬಿಟ್ಟು ಈಗ ಮುಂದುವರೆದು ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಇದಾದ್ಮೇಲೆ ಪರಶುರಾಮರು ಕುರುಕ್ಷೇತ್ರಕ್ಕೆ ಹೊರಟು ಹೋದ್ರು. ನಾನು ಅಸ್ಥಿನಾಪುರಕ್ಕೆ ಬಂದು ಎಲ್ಲ ವಿಚಾರವನ್ನ ನನ್ನ ತಾಯಿಯಾದಂತಹ ಸತ್ಯವತಿಗೆ ಹೇಳಿದೆ. ಮಾತೆ ನನಗೆ ಆಶೀರ್ವಾದವನ್ನ ಕೊಟ್ಲು. ಮತ್ತೆ ನಾನು ಬ್ರಾಹ್ಮಣರಿಂದ ಪುಣ್ಯವಾಚನಗಳನ್ನ ಮತ್ತೆ ಸ್ವಸ್ತಿ ವಾಚನಗಳನ್ನ ಮಾಡಿಸಿ ಹಸ್ತಿನಾಪುರದಿಂದ ಹೊರಟು ಕುರುಕ್ಷೇತ್ರದ ಕಡೆಗೆ ಹೊರಟೆ. ಅಂದ್ರೆ ಏನಾದ್ರೂ ಒಂದು ಕೆಲಸ ಮಾಡೋದಕ್ಕೆ ಹೊರಟಾಗ ಬ್ರಾಹ್ಮಣರಿಂದ ಸ್ವಸ್ತಿ ವಾಚನ ಪುಣ್ಯವಾಚನಗಳನ್ನ ಮಾಡಿಸ್ತಾರೆ, ಒಳ್ಳೇದಾಗ್ಲಿ ಅಂತಂದ್ಬಿಟ್ಟು. ಆ ಸಮಯದಲ್ಲಿ ಬ್ರಾಹ್ಮಣರೆಲ್ಲರೂ ಕೂಡ ಜಯವಾಗಲಿ ಜಯವಾಗಲಿ ಅಂತ ಆಶೀರ್ವಾದವನ್ನ ಕೊಡ್ತಾ ನನ್ನ ಸ್ತುತಿಯನ್ನ ಮಾಡ್ತಾ ಇದ್ರು. ಕುರುಕ್ಷೇತ್ರಕ್ಕೆ ತಲುಪಿ ನಾವಿಬ್ರು ಕೂಡ ಯುದ್ಧಕ್ಕೋಸ್ಕರ ಪರಾಕ್ರಮವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಅಂದ್ರೆ ಒಂದು ತಯಾರಿ ಮಾಡ್ಕೊಳ್ತಾರಲ್ವಾ, ಸೊ ಆ ರೀತಿ ಮಾಡ್ತಾ ಇದ್ವಿ. ನಾನು ಪರಶುರಾಮರ ಮುಂದೆ ನಿಂತು ನನ್ನ ಶ್ರೇಷ್ಠ ಶಂಖವನ್ನ ಊದ್ದೆ. ಆಗ ಬ್ರಾಹ್ಮಣರು, ವನವಾಸಿಗಳು, ತಪಸ್ವಿಗಳು ಮತ್ತೆ ಇಂದ್ರನ ಸಹಿತ ಎಲ್ಲ ದೇವತೆಗಳು ಕೂಡ ಅಲ್ಲಿಗೆ ಬಂದು ಆ ದಿವ್ಯ ಯುದ್ಧವನ್ನ ನೋಡೋದಕ್ಕೆ ಪ್ರಾರಂಭ ಮಾಡಿದ್ರು. ಮಧ್ಯದಲ್ಲೇನಾಯ್ತು, ದಿವ್ಯ ಪುಷ್ಪಗಳಿದೆಯಲ್ಲ, ಅಂದ್ರೆ ಮೇಲ್ಗಡೆ ದೇವಲೋಕದಲ್ಲಿರುವಂತ ಪುಷ್ಪಗಳು, ಅವನ್ನ ದಿವ್ಯ ಪುಷ್ಪಗಳು ಅಂತಾರೆ, ಅದರ ಮಳೆನೇ ಸುರಿತಾ ಇತ್ತು. ಅಲ್ಲಿ ಇಲ್ಲಿ ದಿವ್ಯವಾದಂತಹ ವಾದ್ಯಗಳು ಮೊಳಗೋದಕ್ಕೆ ಶುರುವಾಯಿತು, ಮತ್ತೆ ಮೇಘಗಳ ಶಬ್ದ ಕೂಡ ಆಗೋದಕ್ಕೆ ಶುರುವಾಯಿತು. ಪರಶುರಾಮರ ಜೊತೆ ಬಂದಿದ್ದಂತಹ ತಪಸ್ವಿಗಳು ಕೂಡ ಯುದ್ಧ ಭೂಮಿಯನ್ನ ಸುತ್ತುವರೆದು ಅದರ ದರ್ಶಕರಾಗ್ತಾರೆ. ಅವರು ಕೂಡ ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಈ ಸಮಯಕ್ಕೆ ಸಮಸ್ತ ಜೀವಿಗಳ ಹಿತವನ್ನ ಬಯಸುವಂತಹ ಮಾತೆ ಗಂಗೆ ಇದ್ದಾಳಲ್ಲ, ಅವಳು ಮೂರ್ತಿಮತಿಯಾಗಿ, ಅಂದ್ರೆ ಒಂದು ಮೂರ್ತಿಯ ರೂಪದಲ್ಲಿ ನನ್ನ ಹತ್ರ ಬಂದ್ಲು. ಮತ್ತೆ ಹೇಳಿದ್ಲು, ಮಗನೇ, ನೀನು ಎಂತ ಕೆಲಸ ಮಾಡೋದಕ್ಕೆ ವಿಚಾರ ಮಾಡಿದ್ಯಾ? ನೀನ್ ಮಾಡ್ತಾ ಇರೋ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ಯಾ ನೀನು? ನಾನು ಈಗ್ಲೇ ಪರಶುರಾಮರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಏನಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ? ಭೀಷ್ಮ ನಿಮ್ಮ ಶಿಷ್ಯ, ಅವನ ಜೊತೆ ನೀವು ಯುದ್ಧ ಮಾಡಬೇಡಿ ಅಂತ ಹೇಳ್ತೀನಿ. ನೀನು ಕೂಡ ಪರಶುರಾಮರ ಜೊತೆ ಯುದ್ಧ ಮಾಡಬೇಕು ಅನ್ನುವಂಥ ಹಠವನ್ನ ಮಾಡಬೇಡ. ನಿನಗಿದು ಗೊತ್ತಿಲ್ವಾ? ಅವರು ಕ್ಷತ್ರಿಯರನ್ನ ನಾಶ ಮಾಡುವಂಥವ್ರು, ಮತ್ತೆ ಸಾಕ್ಷಾತ್ ಶ್ರೀ ಮಹಾದೇವನ ಸಮಾನ ಶಕ್ತಿಶಾಲಿಗಳು. ಮಹಾದೇವನಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿ ಅವರಲ್ಲಿದೆ. ನೀನು ಈ ರೀತಿ ಅವರಿಂದ ಕಬ್ಬಿಣವನ್ನ ತಗೊಳ್ಳೋದಕ್ಕೆ ತಯಾರಾಗ್ಬಿಟ್ಟಿದ್ಯಾ? ಅಂದ್ರೆ ನೀನು ಶಕ್ತಿಶಾಲಿ ಅನ್ಕೊಂಡ್ಬಿಟ್ಟಿದ್ಯಾ, ಅವ್ರನ್ನ ನೀನ್ ಗೆಲ್ಬೋದು ಅಂತ ಅನ್ಕೊಂಡಿದ್ಯಾ? ಅವ್ರ ಜೊತೆ ಯುದ್ಧ ಮಾಡೋದನ್ನ ಬಿಟ್ಬಿಡು ಅಂತ ಕೇಳ್ಕೊಳ್ತಾಳೆ. ಆಗ ನಾನು ಎರಡೂ ಕೈಗಳನ್ನ ಜೋಡಿಸ್ಕೊಂಡು ಮಾತೆಗೆ ಪ್ರಣಾಮ ಮಾಡಿ ಪರಶುರಾಮನಿಗೆ ನಾನು ಏನೆಲ್ಲ ಹೇಳಿದ್ನೋ ಅದನ್ನೆಲ್ಲ ಅವಳಿಗೂ ಕೂಡ ಹೇಳಿದೆ. ಅಂದ್ರೆ ಅಂಬಾ ಏನೇನ್ ಮಾಡಿದ್ಲು ಅದನ್ನೆಲ್ಲ ಕಂಪ್ಲೀಟ್ ಆಗಿ ನನ್ನ ತಾಯಿಗೆ ಹೇಳಿದೆ. ಆಗ ಮಾತೆ ಗಂಗೆ ಪರಶುರಾಮರ ಹತ್ರ ಹೋದ್ಲು, ಮತ್ತು ಅವರಲ್ಲಿ ಕ್ಷಮೆಯನ್ನ ಕೇಳ್ತಾ ಹೇಳ್ತಾಳೆ, ಮುನಿಗಳೇ, ನೀವು ನಿಮ್ಮ ಶಿಷ್ಯ ಭೀಷ್ಮನ ಜೊತೆ ಯುದ್ಧ ಮಾಡಬೇಡಿ ಅಂತನ್ಬಿಟ್ಟು. ಆಗ ಪರಶುರಾಮರು ಹೇಳ್ತಾರೆ, ನೀನು ಭೀಷ್ಮನನ್ನೇ ತಡಿ, ನನ್ನನ್ನು ಯಾಕೆ ತಡಿಯಕ್ ಬಂದಿದೀಯಾ? ಅವನು ನನ್ನ ಒಂದು ಮಾತನ್ನು ಕೂಡ ಕೇಳ್ತಾ ಇಲ್ಲ, ಅದಕ್ಕೋಸ್ಕರನೇ ನಾನು ಯುದ್ಧ ಮಾಡಕ್ಕೆ ಬಂದಿದ್ದೀನಿ ಅಂತ. ಆಗ ಗಂಗೆ ಪುತ್ರ ಪ್ರೇಮದ ಕಾರಣ ಮತ್ತೆ ನನ್ನ ಹತ್ರ ಬಂದ್ಲು. ಆದ್ರೆ ನಾನು ಅವಳ ಮಾತನ್ನ ಸ್ವೀಕಾರ ಮಾಡಲಿಲ್ಲ. ಈಗ ತಾಯಿಗೆ ಯೋಚನೆ, ನನ್ನ ಮಗನಿಗೆ ಏನಾಗ್ಬಿಡುತ್ತೋ ಅಂತ. ಮಗನಿಗೆ ಹೇಳಿದ್ಲು, ಮಗ ಕೇಳಲಿಲ್ಲ. ಹೋಗಿ
ಪರಶುರಾಮರಿಗೆ ಕೇಳ್ಕೊಂಡ್ಲು, ಅವರು ಹೇಳಲಿಲ್ಲ. ನಿನ್ನ ಮಗನಿಗೆ ಹೋಗಿ ಬುದ್ಧಿ ಹೇಳು ಅಂದ್ಬಿಟ್ರು. ಮತ್ತೆ ಮಗನಿಗೆ ಬಂದು ಕೇಳ್ಕೊಳ್ತಾಳೆ, ಆದರೆ ಅವರು ಸ್ವೀಕಾರ ಮಾಡಲಿಲ್ಲ. ಸೊ ಇಲ್ಲಿ ಭೀಷ್ಮರು ಹೇಳ್ತಾರೆ, ನಾನು ಅವಳ ಮಾತನ್ನ ಸ್ವೀಕರಿಸಲಿಲ್ಲ. ಅಷ್ಟರಲ್ಲಿ ಮಹಾ ತಪಸ್ವಿಯಾದ ಪರಶುರಾಮರು ರಣಭೂಮಿಯಲ್ಲಿ ನನಗೆ ಕಾಣಿಸ್ಕೊಂಡ್ರು. ಮತ್ತು ಅವರು ಯುದ್ಧಕ್ಕಾಗಿ ನನಗೆ ಸವಾಲನ್ನ ಹಾಕ್ತಾರೆ, ಅಂದರೆ ಕರೀತಾರೆ ಯುದ್ಧಕ್ಕೆ. ಆಯಿತು, ನಾನು ರೆಡಿಯಾಗಿದ್ದೀನಿ, ಬಾ ಯುದ್ಧ ಮಾಡೋಣ ಅಂತಂದ್ಬಿಟ್ಟು. ಮುಂದೆ ಯುದ್ಧ ಹೇಗಾಗುತ್ತೆ, ಯುದ್ಧ ಆಗುತ್ತಾ ಇಲ್ವಾ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.